ಒಂದು ಯಾವುದೇ ಗಾಯಕ ಎದುರುಗಡೆ ಕೂತಿರೋರು ಒಬ್ಬ ಮೆಚ್ಕೊಂಡ್ರೆ ಸಾಕು ನನ್ನ ಕೆಲಸ ಮುಗೀತು ಅಂತ ಅನ್ಕೊಳ್ಳೋದಕ್ಕೂ ತನ್ನ ಆತ್ಮತೃಪ್ತಿಯಿಂದ ತನ್ನ ಕೆಲಸ ಮಾಡಬೇಕು ಅಂತ ಅನ್ಕೊಳ್ಳೋದಕ್ಕೂ ಇರುವ ವ್ಯತ್ಯಾಸ ಇದೆ. ಇದು ನಿಜವಾದ ವೃತ್ತಿಪರತೆ. ಆದರೆ ತಾನೇ ಹಾಡಿದ ಹಾಡು ತನಗೆ ಇಷ್ಟ ಆಗದೆ ಅವರು ಹೊರಟೇ ಬಿಟ್ರು. ಈ ಸುಮಾರಾಗಿದೆ ಅಂತ ಯಾರಿಗೂ ಅನಿಸ್ತಿರಲಿಲ್ಲ. ಎಸ್ ಪಿ ಬಿ ಅವ್ರು ಹಾಡಿದಾಗ ಸುಮಾರಾಗಿದೆ ಅಂತ ಹೇಳುವ ಅದು ಯಾರಿಗೂ ಇಲ್ಲ. ಇದೊಂದು ಹಮ್ಮಿಂಗು. ನನ್ನ ಒಲವಿನ ಎಲ್ಲ ಹೃದಯವಂತರಿಗೂ ನಿಮ್ಮ ಪ್ರೀತಿಯ ಕೆ ಕಲ್ಯಾಣ್ ಮಾಡುವ ಹೃತ್ಪೂರ್ವಕ ನಮಸ್ಕಾರಗಳು. ನಮ್ಮ ಕನ್ನಡದ ಅಸಂಖ್ಯಾತ ಹಾಡುಗಳಲ್ಲಿ ಒಂದಷ್ಟು ಹಾಡುಗಳು ಅನೇಕ ಕಾಲ ಜೀವಂತವಾಗಿ ಜ್ವಲಂತವಾಗಿ ಉಳಿದಿರತ್ತೆ ಅಂತಂದರೆ ನನ್ನ ಪ್ರಕಾರ ಆ ಹಾಡು ಕೇವಲ ಅದರ ಟ್ಯೂನು, ಅದರ ಸಾಲುಗಳು, ಅದಕ್ಕೆ ಕೊಟ್ಟಂಥ ಧ್ವನಿ, ಅದರ ವಾದ್ಯಗಾರರು, ಮತ್ತು ಅದು ಪಿಕ್ಚರೈಸ್ ಆಗಿ ತೆರೆ ಮೇಲೆ ಬಂದು ಜನ ಅದನ್ನು ಇಷ್ಟಪಟ್ಟು ತಗೊಂಡಿದ್ದು ಇಷ್ಟು ಮಾತ್ರವೇ ಕಾರಣವಾಗಿರಲ್ಲ. ಅದರ ಹಿಂದೆ ಒಬ್ಬೊಬ್ಬ ಕಲಾವಿದನ ನಿಜವಾದ ಒಂದು ಅಸ್ಥೆ, ನಿಜವಾದ ಒಂದು ಕಾಳಜಿ, ಆ ಹಾಡಿನ ಬಗ್ಗೆ ಅವನಿಗಿರುವಂತಹ ನಿಜವಾದ ಒಂದು ಪ್ರೀತಿ, ಆತ್ಮೀಯತೆ, ಒಂದು ಗೌರವ ಕಾರಣ ಆಗಿರುತ್ತೆ. ಈ ಥರ ಆದಾಗ ಮಾತ್ರ ಅನೇಕ ಹಾಡುಗಳು ಉಳಿದಿರುತ್ತೆ. ಎಲ್ಲ ಕಲಾವಿದರು ಒಟ್ಟಿಗೆ ಸೇರಿ ಕೆಲಸ ಮಾಡ್ತಿದ್ದಂಥ ಕಾಲ ಅದು. ಆಗ 10 ಜನ ಒಟ್ಟಿಗೆ ಸೇರಿ ಕೆಲಸ ಮಾಡುವಾಗ ಉಂಟಾಗ್ತಿದ್ದ ತರಂಗ ಬೇರೆ. ಈಗ ಬರೀ ತರಂಗಗಳಲ್ಲೇ ಕೆಲಸ ನಡೀತಾ ಇದೆ. ಎಲ್ಲ ಬರೀ ಫ್ರೀಕ್ವೆನ್ಸಿಗಳಲ್ಲಿ ಕೆಲಸ ನಡೀತಿದೆ. ಎಲ್ಲವೂ ಕೂಡ ವೇವ್ಸ್ಗಳಲ್ಲಿ ಕೆಲಸ ನಡೀತಾ ಇದೆ. 10 ಜನ ವಾದ್ಯಗಾರರು 20 ಕಡೆ ಕೂತು ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿ. ಇಂಥ ಸ್ಥಿತಿಯಲ್ಲಿ ನನಗೆ ಸಿಕ್ಕಂಥ ಅವಕಾಶಗಳು ಹೇಗಿತ್ತು ಅಂತಂದರೆ, 100 ಜನ ವಾದ್ಯಗಾರರ ಜೊತೆ ಒಟ್ಟಿಗೆ ಲೈವ್ ರೆಕಾರ್ಡಿಂಗ್ ಮಾಡುವಂತಹ ಸಂದರ್ಭದಿಂದ ಈಗಿನ ಸಂದರ್ಭದವರೆಗೂ ಒಂದು ಒಳ್ಳೆಯ ಟ್ರಾನ್ಸ್ಫಾರ್ಮೇಷನ್ ಸಿಕ್ಕಿದೆ. ಇದರಲ್ಲಿ ಒಂದು ಚಿಕ್ಕ ನೆನಪು, ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಹಾಡುಗಳ ರೆಕಾರ್ಡಿಂಗ್ ಸಂಕೇತ್ ಸ್ಟುಡಿಯೋದಲ್ಲಿ ನಡೀತಾ ಇತ್ತು. ಸುಮಾರು 70-80 ವಾದ್ಯಗಾರರು ಸದಾ ಇರ್ತಾ ಇದ್ರು. ಒಂದು ದಿವಸಕ್ಕೆ 2 ಹಾಡುಗಳ ರೆಕಾರ್ಡಿಂಗು, 4 ದಿವಸದಲ್ಲಿ 8 ಹಾಡುಗಳ ರೆಕಾರ್ಡಿಂಗ್ ಮಾಡಬೇಕಾದಂಥ ಒಂದು ಸಂದರ್ಭ. ನಿರ್ದೇಶಕ ಸೀತಾರಾಮ್ ಕಾರಂತ್ರವರ ಪರಿಕಲ್ಪನೆ, ನಿರ್ಮಾಪಕ ಸ್ವಾಗತ್ ಬಾಬುರವರ ಒಂದು ಇನ್ವೆಸ್ಟ್ಮೆಂಟು, ಜೊತೆಗೆ ಆ ಇಡೀ ಚಿತ್ರತಂಡ ಇಟ್ಟಂಥ ಒಂದು ನಂಬಿಕೆ ಮತ್ತು ಸಿಕ್ಕಂಥ ಒಂದು ವೈಬ್ರೇಷನ್ನು ಈ ಹಾಡುಗಳು ರೆಕಾರ್ಡ್ ಆಗೋದಕ್ಕೆ ಕಾರಣವಾಯಿತು. ಇದರಲ್ಲಿ ಒಂದು ಹಾಡಿನ ಸನ್ನಿವೇಶ ಅಂತಾರೆ, ಸುಮ್ಮನೆ ನೆನಪಾಯ್ತು. ನಮ್ಮ ಸ್ನೇಹಿತರ ಹತ್ರ ಮಾತಾಡ್ತಾ, ಅರಳು ಹುಣ್ಣಿಮೆ ಹರಳು ಹುಣ್ಣಿಮೆ ನೀ ಅರಳು ಮರಳು ಮಾಡೋ ಹುಣ್ಣಿಮೆ ಅಂತ ಒಂದು ಹಾಡು. ಈ ಹಾಡನ್ನು SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಬೇಕಾಗಿತ್ತು. ಅಷ್ಟು ಜನ ವಾದ್ಯಗಾರರ ಮಧ್ಯದಲ್ಲೇ ಬಂದು ಹಾಡ್ತೀನಿ ಅಂತ ಅವ್ರದ್ದೊಂದು ಅಪೇಕ್ಷೆ. ಬಟ್ ಅವರಿದ್ದಂಥ ಬ್ಯುಸಿಯಲ್ಲಿ, ಇಲ್ಲಿದ್ದಂಥ ಟೈಮ್ ರೆಸ್ಟ್ರಿಕ್ಷನಲ್ಲಿ ಅದು ಆಗಲಿಲ್ಲ. ಒಟ್ಟು ಹಾಡು ಕಂಪ್ಲೀಟಾಗಿ ಮ್ಯೂಸಿಕ್ ರೆಕಾರ್ಡಿಂಗ್ ಆದ ನಂತರ ಟ್ರ್ಯಾಕ್ ಸಿಂಗರ್ಸ್ ಅದನ್ನು ಹಾಡಿದ ಮೇಲೆ SPB ಅವರ ಕಾಲ್ ಶೀಟ್ ತೊಗೊಂಡು ಅವರು ಸಂಕೇತ್ ಸ್ಟುಡಿಯೋಗೆ ಬಂದರು. ಈ ಹಾಡನ್ನು ಅವರು ಬರ್ಕೊಂಡ್ರು. ನಾನು ಇದರಲ್ಲಿ ಕೂತು ಹೇಳ್ತಾ ಇದ್ದೆ, ಅರಳು ಹುಣ್ಣಿಮೆ ಹರಳು ಹುಣ್ಣಿಮೆ ನೀ ಅರಳು ಮರಳು ಮಾಡೋ ಹುಣ್ಣಿಮೆ, ಯೌವನ ನಿನ್ನ ನೆರಳಿನಲ್ಲಿದೆ, ಆಕರ್ಷಣೆ ತುದಿ ಬೆರಳಿನಲ್ಲಿದೆ ಅಂತ ಒಂದು ಸತಿ ಹೀಗೆ ನೋಡಿದರು. ಮುಂದುವರ್ಸು ಅಂತ ಹಂಗೆ ಲೈನ್ ಹೇಳ್ತಾ ಹೋದೆ. ಒಂದು ತುಂಟುತನವಾಗಿ ವರ್ತನೆ ಇರುತ್ತೆ ಅವ್ರದ್ದು. ಈ ಲಿರಿಕ್ಸ್ಗಳಲ್ಲಿ ಏನಾದರೂ ಒಂದು ರೊಮ್ಯಾಂಟಿಕ್ ಆಗಿರೋ ವಿಚಾರಗಳು ಬಂತು ಅಂತಂದರೆ ಅವ್ರ ಮುಖ ತುಂಬ ಅರಳು ಬಿಡುತ್ತೆ. ಯಾಕೆಂದರೆ ಅವ್ರು ಬೇಸಿಕಲಿ ತುಂಬ ರೊಮ್ಯಾಂಟಿಕ್ ಪರ್ಸನ್. ಸರಿ, ಹಾಡನ್ನೆಲ್ಲ ಬರ್ಕೊಂಡ್ರು. ಆಮೇಲೆ ಒಂದು ಕ್ಯಾಸೆಟ್ನಲ್ಲಿ ಚಿಕ್ಕದೊಂದು ಟೈಪ್ ರೆಕಾರ್ಡ್ರ್, ಅದರಲ್ಲಿ ಕ್ಯಾಸೆಟ್ ಹಾಕಿ ಅವ್ರಿಗೆ ಟ್ಯೂನ್ ಕೇಳಿಸಿ, ಸರ್ ಈ ಥರ ಬೇಕು, ಏನು ಎಕ್ಸ್ಪ್ರೆಷನ್ ಬೇಕು ನನಗೆ, ನನಗೆ ಬೇಕಾದಂಥ ಕೆಲವು ಎಕ್ಸ್ಪ್ರೆಷನ್ಸ್ನ ಸುಮ್ಮನೆ ಅವ್ರಿಗೆಲ್ಲ ಹೇಳೋಕ್ಕಾಗತ್ತಾ ನಾವು. ಸೊ ನನಗೇನು ಅಪೇಕ್ಷೆ ಇತ್ತು, ಅದು ನಾನು ಏನು ಕಂಪೋಸಿಂಗ್ ಮಾಡಿದ್ನೋ ನನ್ನ ಟ್ಯೂನ್ಗೆ ತಕ್ಕ ಹಾಗೆ ಸರಿ ಹೀಗೆ ಆಡಿದ್ರೆ ಅನುಕೂಲನಾ ಅಂತ ಸುಮ್ಮನೆ ಹಿಂಗೆ ಕೇಳಿ ಆಯಿತು. ವಾಯ್ಸ್ ಕಂಟ್ರೋಲ್ ರೂಮ್ನಲ್ಲಿ ಸುಮಾರು ಅಲ್ಲಿ ಕೃಷ್ಣಮೂರ್ತಿ, ಪೀಟರ್ ಅಂತ ತುಂಬ ಹಿರಿಯ ಸೌಂಡ್ ಇಂಜಿನಿಯರ್ಸು ಸಂಕೇತ್ ಸ್ಟುಡಿಯೋದಲ್ಲಿದ್ದರು. ಅವ್ರನ್ನ ಅಪಾಯಿಂಟ್ ಮಾಡಿದವರು ಶಂಕರ್ ನಾಗರವರು. ಇಡೀ ಚಿತ್ರತಂಡ ಅಲ್ಲಿದೆ. ಆ ಸಮಯದಲ್ಲಿ SPB ಅವರು ಒಳಗಡೆ ಹಾಡ್ತಾ ಇದ್ದಾರೆ. ಇಲ್ಲಿಂದ ಕೂತ್ಕೊಂಡು ನಾನು ಟೇಕ್ ಮಾಡ್ತಾಯಿದ್ದೀನಿ. ಒಂದೊಂದೇ ಸಾಲನ್ನ ಅವ್ರು ಹಾಡಿದ್ರು. ಹೇಗೆಂದರೆ, ಅರಳು ಹುಣ್ಣಿಮೆ ಹರಳು ಹುಣ್ಣಿಮೆ ನೀ ಅರುಳು ಮರುಳು ಮಾಡೋ ಹುಣ್ಣಿಮೆ, ಅರಳು ಹುಣ್ಣಿಮೆ ಹರಳು ಹುಣ್ಣಿಮೆ ನೀ ಕನಸು ಗೀಚಿ ಹಾಡು ಹುಣ್ಣಿಮೆ, ಯೌವನ ನಿನ್ನ ನೆರಳಿನಲ್ಲಿದೆ, ಆಕರ್ಷಣೆ ತುದಿ ಬೆರಳಿನಲ್ಲಿದೆ, ನಿನ್ನ ಮುಂದೆ ಸಣ್ಣ ಹೋ
ಈ ಕಣ್ಣಿಗೆ ಸರಿದೂಗೋ ಕಣ್ಣುಗಳಿಲ್ಲ, ಈ ಹೊಳಪಿಗೆ ಸರಿದೂಗೋ ಬೆಳಕುಗಳಿಲ್ಲ. ನಿನ ಕಾಂತಿ ಪ್ರಕೃತಿಗೆ ಮೈಕಾಂತಿ, ಈ ನಗುವ ಕಲೆ ಹಾಕೋ ಕೈಗಳು ಇಲ್ಲ, ವೈಯಾರಕ್ಕೆ ತಲೆ ಹಾಕೋ ನಾಲಿಗೆ ಇಲ್ಲ. ನಿನ ಸೊಗಸೆ ಈ ಬೊಗಸೆಗೆ ಮನಶಾಂತಿ, ನಿನ್ನ ಭಂಗಿಯ ಪ್ರಫುಲ್ಲಲಲ್ಲೆಯ ತಾಕೋದೆ ಸಾಹಿತ್ಯ ತೂಗೋದೆ ಸಂಗೀತ. ಈ ಒನಪನು ಮರೆಮಾಚ ರೇಷಿಮೆಯಿಲ್ಲ, ಈ ತಂಪನು ತುಸು ಮಾಸುವ ಮಾಸಗಳಿಲ್ಲ. ನಿನ್ನ ಸ್ಪರ್ಶ ಹೂಗಳಲ್ಲಿ ಮೃದುವಾಸ, ಈ ನಡಿಗೆಯ ಕದಲಿಸೋ ನರ್ತನವಿಲ್ಲ, ಈ ಸ್ಫೂರ್ತಿಯ ಬದಲಿಸೋ ಶಕ್ತಿಗಳಿಲ್ಲ. ನಿನ್ನ ಇರುವಿಕೆ ಹೆಣ್ಗಳಿಗೆ ಉಪವಾಸ, ಸುಮ್ಮನೇತಕ್ಕೆ ಸುಳ್ಳು ಹೋಲಿಕೆ. ನೀನಿರುವ ಸುಳ್ಳಲ್ಲೂ ನಾನಿರುವೆ ನಿಜವಾಗಲು. ಇದು ಟ್ಯೂನು. ಅವರು ನಿನ್ನ ಮುಂದೆ ಸೊನ್ನೆ ಹುಣ್ಣಿಮೆ ಅಂತ ಹಾಡಿದ್ರು ಸರ್. ನಿನ್ನ ಮುಂದೆ ಸೊನ್ನೆ ಹುಣ್ಣಿಮೆ ನಾನು ಅವ್ರನ್ನ ಗಮನಿಸಿದ್ರು. ಓಹೋ ಅಂದ್ಬಿಟ್ಟು ಹಾಡಿದ್ರು. ಒಂದೊಂದೇ ಸಾಲ ಹಾಡುವಾಗ ಅದರಲ್ಲಿ ಚರಣದಲ್ಲೆಲ್ಲ ಒಂದು ಸಾಲ ಬರುತ್ತೆ. ಇದು ಈ ಸುಳ್ಳು ಹೋಲಿಕೆಗಳೆಲ್ಲ ಬೇಡ, ನೀನಿರುವ ಸುಳ್ಳಲು ನಾನಿರುವ ನಿಜವಾಗಲು ಅಂತ ಅವೆಲ್ಲ ನೋಡಿಕೊಂಡು ಕಥೆಯದು ಏನೋ ಅಂಶಗಳು ಇದರಲ್ಲಿದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಮಂದಟ್ಟಾಗೋಗಿತ್ತು. ಅವರೆಲ್ಲ ಸಲನ ಹಾಡ್ಕೊಂಬತ್ತು. ಪೂರ್ತಿ ಹಾಡು ಆಗೋಯ್ತು, ರೆಕಾರ್ಡಿಂಗ್ ಆಗೋಯ್ತು. ಅವ್ರು ಬಂದೆಲ್ಲ ಕೇಳಿದ್ರು. ಎಲ್ಲರೂ ತುಂಬ ಚೆನ್ನಾಗಿದೆ. ಅವಾಗೆಲ್ಲ ಏನಂದರೆ ಒಂದು ಹಾಡು ಚೆನ್ನಾಗಿದೆ ಅಂತ ಅನ್ಸಿದ ತಕ್ಷಣ ಅಷ್ಟು ಜನ ಸೇರಿ ಕ್ಲಾಪ್ ಮಾಡೋದು. ಈ ಸುಮಾರಾಗಿದೆ ಅಂತ ಯಾರಿಗೂ ಅನಿಸ್ತಿರಲಿಲ್ಲ. ಎಸ್ ಪಿ ಬಿ ಅವ್ರು ಹಾಡಿದಾಗ ಸುಮಾರಾಗಿದೆ ಅಂತ ಹೇಳುವ ಅದು ಯಾರಿಗೂ ಇಲ್ಲ. ಅದ್ರ ಬಗ್ಗೆ ಕಾಮೆಂಟ್ ಮಾಡುವಂಥ ಅರ್ಹತೆ ಯೋಗ್ಯತೆ ನನ್ನಂತ ಇರೋದೇ ಇಲ್ಲ. ಅದು ಸುಮಾರು ಒಂದು 20-22 ಜನ ಇದ್ದೀವಿ ಕಂಟ್ರೋಲ್ ರೂಮಲ್ಲಿ. ದೊಡ್ಡ ಸ್ಪೀಕರಲ್ಲಿ ಹಾಡನ್ನ ಪ್ಲೇ ಮಾಡಿದ್ರು. ಈ ಹಾಡು ಬರ್ತಾ ಇದೆ. ಇದರಲ್ಲಿ ಇದೊಂದು ಹಮ್ಮಿಂಗು. ಸರ್ ಇದನ್ನ ಹಮ್ಮಿಂಗ್ ಬೇಕಿತ್ತು ಅಂದ್ಬಿಟ್ಟು ಮತ್ತೆ ಹೋದರು. ಈ ಹಮ್ಮಿಂಗ್ನ ಮತ್ತೆ ಹಾಡಿದರು. ಸ್ಟಾರ್ಟಿಂಗಲ್ಲಿ ಮತ್ತೆ ಬಂದರು. 2-3 ಸರಿ ಹೀಗಾದಮೇಲೆ ಹಾಡು ಕಂಪ್ಲೀಟ್ ಆಗಿ ಅವ್ರು ಕೇಳುವಾಗ ಎಲ್ಲರೂ ಇಷ್ಟಪಟ್ಟರು. ಆದರೆ ತಾನೇ ಹಾಡಿದ ಹಾಡು ತನಗೆ ಇಷ್ಟ ಆಗದೆ ಅವರು ಹೊರಟೇ ಬಿಟ್ಟರು. ಆಶ್ಚರ್ಯ ಆಯಿತು. ಏನು ಇಲ್ಲ ನನಗೆ ಯಾಕೋ ಇಷ್ಟ ಆಗಿಲ್ಲ ಸರ್, ಟ್ಯೂನ್ ಚೇಂಜ್ ಮಾಡಬೇಕಾ, ಸಾಹಿತ್ಯ ಚೇಂಜ್ ಮಾಡಬೇಕಾ? ಇಲ್ಲ ನಾನು ಹಾಡಿದ್ದು ನನಗೆ ಇಷ್ಟ ಆಗಿಲ್ಲ. ಯಾರು ಹೇಳ್ತಾರೆ? ಇಲ್ಲ ಸರ್ ಚೆನ್ನಾಗಿದೆ ಸರ್, ನೋಡಿ ಸರ್ ಇದು ಚೆನ್ನಾಗಿದೆ, ಇದು ಲಾಫಿಂಗ್ ಚೆನ್ನಾಗಿದೆ, ಅದೊಂದು ಚೆನ್ನಾಗಿದೆ. ಇಲ್ಲಮ್ಮ ನನಗೇನೋ ಸಮಾಧಾನ ಆಗಿಲ್ಲ, ಇನ್ನೇನೋ ಬೇಕಿತ್ತು ಇದು ಅಂದ್ಬಿಟ್ಟು ಅವರ ವಿಠಲ್ ಅಂತ ಅವರ PN ಕರೆದ್ಬಿಟ್ಟು ಎಷ್ಟು ಗಂಟೆಗೆ ಫ್ಲೈಟು? ಇನ್ನು 2 ಅವರ್ಸ್ ಏರ್ಪೋರ್ಟ್ ಹೋಗಬೇಕು. ಆಗ ಓಲ್ಡ್ ಏರ್ಪೋರ್ಟ್ ರೋಡ್ HAL ಹತ್ರ. ಸರಿ, ಸಂಕೇತ್ ಸ್ಟುಡಿಯೋ ಇರೋದು ಶಿವಾನಂದ ಸ್ಟೋರ್ಸ್ ಹತ್ರ. ಇಲ್ಲಿಂದ ಅಲ್ಲಿ ಹೋಗಲೇಬೇಕು, ಅವ್ರು 1 ಅವರ್ಲಿ ಹೋಗಲೇಬೇಕು. ಅಲ್ಲಿಂದ 2 ಅವರ್ಲೆ ಫ್ಲೈಟ್ ಇದೆ ಅವ್ರಿಗೆ. ಮತ್ತೆ ರೆಕಾರ್ಡ್ ಮಾಡೋಕ್ಕೆ ಅಲ್ಲಿ ಸಮಯದ ಕೊರತೆ, ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಇಲ್ಲ ಸರ್ ಚೆನ್ನಾಗಿದೆ. ಇಲ್ಲಮ್ಮ ನೋಡೋಣ, ಬಾಯ್ ಅಂತ ಹೊರಟೇ ಬಿಟ್ರು. ಆಮೇಲೆ ನಾವೆಲ್ಲ ಕೂತ್ವಿ, ಎಲ್ಲರೂ ಕೂತು ಇನ್ನೊಂದ್ಸತಿ ಕೇಳಿದ್ವಿ, ಚೆನ್ನಾಗಿದೆಯಲ್ಲ, ಏನು ತಪ್ಪು ಅಂತ ಅನ್ನಿಸ್ತಾ ಇಲ್ವಲ್ಲ, ಅವ್ರಿಗೆ ಯಾಕೆ ಅದು ಹಾಗೆ ಅನ್ನಿಸ್ತಾ ಇದೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ವಿ. ನಾವು ಆಮೇಲೆ ಅಂದ್ಕೊಂಡ್ವಿ ಏನೋ ಅವ್ರಿಗೆ ಅನಿಸಿದೆ, ಇನ್ನೇನೋ ಹಾಡಬೇಕು ಅಂತ ಅನಿಸಿರುತ್ತೆ. ಅವ್ರು ಅಂದ್ಕೊಂಡಾಗ ಬಂದಿರಲ್ಲ ಎಕ್ಸ್ಪ್ರೆಷನ್. ಬಟ್ ನಮ್ಗೇನು ಬೇಕೋ ಸಿನಿಮಾಗೆ ಬೇಕಾದಷ್ಟು ಸಿಕ್ಕಿದೆ, ಇದು ಸಫಿಷಿಯೆಂಟ್ ಆಗಿದೆ ಅಂತ. ಅದಾಗಿ ಒಂದು 3-4 ದಿನ ಕಳೀತು. ಒಂದಿನ ಬೆಳಗ್ಗೆ ಫೋನ್ ಮಾಡಿದ್ರು ಸರ್, SPB ಸರ್. ಫೋನ್ ಮಾಡಿದಾಗ ಅದು ಪ್ರೈವೇಟ್ ನಂಬರ್ ಅಂತ ಬರ್ತಿದ್ದೆ. ಒಂದು 2-3 ಜನದ್ದು. ಅದರಲ್ಲಿ ಇವ್ರ ನಂಬರ್ ಬಂದ ತಕ್ಷಣ ತಗೊಂಡೆ ಮಾತಾಡಿದೆ. ಕಣ ನಿನಗೆ ಅವ್ರ ಪ್ರೀತಿ ಒಂದ್ಸರಿ ಮಾತಾಡ್ಬೇಕ್ರೆ ಕಣ್ಣ ಅಂತ ಕರೀತೀನಿ. ಕಣ ನಾಳೆ ಏನಾದರೂ ಸ್ಟುಡಿಯೋ ಫ್ರೀ ಇದೆಯಾ ಕೇಳು ಅಂತಂದು. ನಾನು ಏನು ಕ್ವಶನ್ ಕೇಳಿಲ್ಲ. ಸ್ಟುಡಿಯೋಗೆ ಫೋನ್ ಮಾಡಿದೆ. ಈ ಥರ ಬಾಲು ಸರ್ ಬರ್ತಾರೆ,
ಅವೈಲೇಬಲ್ ಇದೆ ಸ್ಟುಡಿಯೋ. ಅವ್ರು ಬರೋಂಗಿದ್ರೆ ನಾವು ಅಡ್ಜಸ್ಟ್ ಮಾಡಿಬಿಡ್ತೀವಿ ಅಂದರು. ಆ ಮಾರನೇ ದಿನ ವಿ ಮನೋಹರ್ ಅವ್ರದ್ದು ರೆಕಾರ್ಡಿಂಗ್ ಇತ್ತು, ಅರ್ಧ ದಿನ ರಾಜೇಶ್ ರಾಮನಾಥ್ ಅವ್ರದ್ದು ಅರ್ಧ ದಿನ ರೆಕಾರ್ಡಿಂಗ್ ಇತ್ತು. ಅವರು ಎಲ್ಲ SPB ಸರ್ ಬರ್ತಾರೆ ಅಂದರೆ ನಾವು ಟೈಮ್ ಸ್ಪೇಸ್ ಮಾಡ್ಕೊಂಬಿಡೋಣ ಅಂತ ಟೈಮ್ ಬಿಟ್ಬಿಟ್ರು. ಮಾರನೇ ದಿನ SPB ಬಂದರು. ಸ್ಟುಡಿಯೋ ವರ್ಷ ಎಲ್ಲರೂ ಅಲ್ಲಿದ್ದೀವಿ. ನೇರವಾಗಿ ಬಂದಿದ್ದೆ ಮೈಸೂರು ಮಗಳನ್ನ ಹೋದ್ರು ಟೇಕ್ ಅಂತ. ಅಂದರೆ ಅವರು ಅಲ್ಲಿಂದ ಬರುವಾಗಲೇ ಈ ಟ್ಯೂನ್ನ ಮತ್ತೆ ಕೇಳಿಕೊಂಡು ಈ ಸಾಹಿತ್ಯನೆಲ್ಲ ಮನದಟ್ಟು ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿ ಬಂದಮೇಲೆ ಟೈಮ್ ವೇಸ್ಟ್ ಮಾಡಲಿಲ್ಲ, ಯಾಕೆಂದರೆ ಅವ್ರಿಗೆ ಗೊತ್ತು ಬೇರೆಯವರ ರೆಕಾರ್ಡಿಂಗ್ನಲ್ಲಿ ನಾವು ಮಧ್ಯ ಬಂದು ಹಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತಿದೆ, ಯಾರ ಟೈಮ್ ವೇಸ್ಟ್ ಆಗಬಾರ್ದು ಅಂತ. ಡೈರೆಕ್ಟಾಗಿ ವಾಯ್ಸ್ ರೂಮ್ ಹೊರಗೆ ಹೋದರು. ಒಳಗಡೆ ನಿಂತ್ವಿ. ಎಷ್ಟು ನಿಮಿಷದ ಹಾಡಿದೆಯೋ ಅಷ್ಟೇ ನಿಮಿಷದಲ್ಲಿ ಕಂಪ್ಲೀಟ್ ಹಾಡನ್ನ ಹಾಡಿ ಮುಗಿಸ್ಬಿಟ್ರು. ಯಾವ ಮಿಸ್ಟೇಕ್ಸ್ ಇಲ್ಲ, ಕಂಪ್ಲೀಟ್ ಹಾಡ್ಬಿಟ್ರು. ನನಗೆ ನನ್ನ ಕಿವಿಗೆ ಎರಡೂ ಚೆನ್ನಾಗಿದೆ, ಏನಿದೆ ವಿಶೇಷ ಅಂತ ಎಲ್ಲ ಹಾಡ್ಬಿಟ್ಟು ಇಲ್ಲಿ ಬಂದರು. ಅಂದಮೇಲೆ ಎಲ್ಲರೂ ಚೆನ್ನಾಗಿದೆ, ಓಕೆ ಫೈನ್, ನೋ ಐ ಆಮ್ ಸ್ಯಾಟಿಸ್ಫೈಡ್. ಸರ್ ಅವತ್ತು ಚೆನ್ನಾಗಿತ್ತು, ಇದರಲ್ಲಿ ಏನು ಸರ್ ಅಂತ ವ್ಯತ್ಯಾಸ ಅಂತೆ. ಅವತ್ತು ಹಾಡುವಾಗ ಹಾಡಿದೆ ಅಷ್ಟೇ, ಇವತ್ತು ಹಾಡುವಾಗ ಆ ಸಾಹಿತ್ಯನ ಅನುಭವಿಸಿ ಹಾಡಿದೆ ಅಂದರು. ಓಹೋ ಸಾತ್ವಿಕ ಸ್ವಾರ್ಥ ಅಂತಂದೆ. ಇರಬೇಕಲ್ವ ಅದು ಅಂತ ಅಂದ್ಬಿಟ್ಟು ಆಲ್ ದ ಬೆಸ್ಟ್ ಹೇಳಿ ಹೊರಟ್ಬಿಟ್ರು. ನನಗೆ ಅವರು ಹೊರಟ ಮೇಲೆ ನನಗೆ ಇನ್ನೇನೋ ಒಂದು ಕೊರತೆ. ಅವ್ರು ಫಸ್ಟ್ ಹಾಡಿದ ವರ್ಷನಲ್ಲಿ ಒಂದು ಲಾಫಿಂಗ್ ಇತ್ತು, ನಕ್ಕಿದ್ರು ಅವರು ಹಾಡಿನ ಮಧ್ಯ. ಈ ಸೆಕೆಂಡ್ ವರ್ಷನಲ್ಲಿ ನಕ್ಕಿರಲಿಲ್ಲ ಅವರು. ಸರಿ ಏನು ಮಾಡೋದು ಅಂತೇಳಿ ಅದರಲ್ಲಿದ್ದ ನಗುನೆಲ್ಲ ಕಟ್ ಮಾಡಿ ಈಗ ಹಾಡಿದಂಥ ಈ ವರ್ಷನಲ್ಲಿ ಆ ನಗುನೆಲ್ಲ ಸೇರಿಸಿ ಸ್ವಲ್ಪ ಎಡಿಟ್ ಮಾಡಿ ಅವ್ರಿಗೆ ಅದನ್ನು ಒಂದು ರೆಕಾರ್ಡ್ ಮಾಡಿ ಕ್ಯಾಸೆಟ್ ಮಾಡಿ ಅವ್ರು ಕಳಿಸ್ತೇನೆ. ಅವ್ರು ಕೇಳ್ಬಿಟ್ಟು ಹಾಯಿಗ ఉంది ಬಾಬು ಬಾಗುಂದಿ ಅಂದರು. ಈ ಕೇಳಕ್ಕೆ ಎಷ್ಟು ಹಾಯಾಗಿದೆ ಅಂತ ಅಂದರು. ತುಂಬ ಖುಷಿಪಟ್ಟು ನಾನು ಯೋಚನೆ ಮಾಡಿದೆ. ಆಮೇಲೆ ಇಲ್ಲಿ ಒಂದು ಮುಖ್ಯವಾಗಿ ಒಂದು ವಿಷಯ ಹೇಳಬೇಕು. ಸೆಕೆಂಡ್ ಟೈಮ್ ಬಂದ್ರಲ್ಲ, ಅವ್ರದೇ ಹಣದಲ್ಲಿ ಫ್ಲೈಟಲ್ಲಿ ಬಂದು ಅವ್ರದೇ ಹಣದಲ್ಲಿ ಫ್ಲೈಟಲ್ಲಿ ಹೋಗಿ ಅಲ್ಲಿ ಬಂದ ಮೇಲೆ ಹಾಡಿದ ನಂತರ ಅಲ್ಲಿ ಏನು ರೆಕಾರ್ಡಿಂಗ್ಸ್ ನಡೀತಿತ್ತು ಅಷ್ಟು ವಾದ್ಯಗಾರರು ಮ್ಯೂಸಿಷಿಯನ್ಸ್ ಬೇರೆ ಬೇರೆಯವರು ಇದ್ರಲ್ಲ, ಅವ್ರ ಮಧ್ಯದಲ್ಲಿ ದಯವಿಟ್ಟು ನಿಮಗೇನಾದರೂ ತೊಂದರೆ ಆಗಿದ್ರೆ ಕ್ಷಮಿಸಿ, ನನ್ನ ಸಮಾಧಾನಕ್ಕೋಸ್ಕರ ಇನ್ನೊಂದು ಸರಿ ಹಾಡಿದೆ ಈ ಹಾಡನ್ನ, ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ರು. ಇಲ್ಲಿ 3 ವಿಷಯನ ನಾನು ಗಮನಿಸಿದೆ SPB ಅವರಲ್ಲಿ. ಒಂದು, ಯಾವುದೇ ಗಾಯಕ ಇನ್ನೊಬ್ಬರು ಮೆಚ್ಕೊಂಡ್ರೆ ಸಾಕು ಅಂತ ಹೇಳಿ ತನ್ನ ಕೆಲಸವನ್ನು ಯಾವುದೇ ಗಾಯಕನಾಗಲಿ, ಯಾವುದೇ ಸಾಹಿತಿಯಾಗಲಿ, ಯಾವುದೇ ರಾಗ ಸಂಯೋಜಕನಾಗಲಿ, ಎಸ್ಪೆಷಲಿ ಮ್ಯೂಸಿಕ್ ವಿಭಾಗದಲ್ಲಿ ಎದುರುಗಡೆ ಕೂತಿರೋರು ಒಬ್ಬ ಮೆಚ್ಕೊಂಡ್ರೆ ಸಾಕು ನನ್ನ ಕೆಲಸ ಮುಗೀತು ಅಂತ ಅಂದ್ಕೊಳ್ಳೋದಕ್ಕೂ, ತನ್ನ ಆತ್ಮತೃಪ್ತಿಯಿಂದ ತನ್ನ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ಳೋದಕ್ಕೂ ಇರುವ ವ್ಯತ್ಯಾಸ ಇದೆ. ಇದು ನಿಜವಾದ ವೃತ್ತಿಪರತೆ. ಇದನ್ನು ಮೊದಲನೇ ಪಾಯಿಂಟಾಗಿ SPB ಅವರಲ್ಲಿ ಕಾಣುತ್ತೆ. ಇದು ಒಂದು ಒಳ್ಳೆಯ ದೃಷ್ಟಾಂತ. ಎರಡನೇದಾಗಿ, ಮತ್ತೊಬ್ಬರ ರೆಕಾರ್ಡಿಂಗ್ ಮಧ್ಯದಲ್ಲಿ ಇವ್ರಿಗೆ ಯಾರು ಬೇಕಾದರೂ ಸಮಯ ಬಿಟ್ಕೊಡ್ತಾರೆ ಇವ್ರು ಬಂದು ಹಾಡ್ತಾರೆ ಅಂತಂದರೆ. ಆದರೆ ಇವರು ಅಲ್ಲಿದ್ದ ಈ ಥರ ಎಲ್ಲ ಮ್ಯೂಸಿಷಿಯನ್ಸಿಗೂ ಕೈ ಮುಗಿದು ನನ್ನ ಸಮಾಧಾನಕ್ಕೋಸ್ಕರ ಮತ್ತೆ ಬಂದು ಹಾಡಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳುವಂಥ ಸೌಜನ್ಯತೆ ಇದೆ. ಒಂದು ವೃತ್ತಿಪರತೆ, ಇನ್ನೊಂದು ಸೌಜನ್ಯತೆ. ಇಷ್ಟ ಆದ ಮೇಲೆ ಇನ್ನೊಂದು ಪಾಯಿಂಟ್ ಇದೆ. ತನ್ನಿಂದ ಆವಾಗ ಸಮಾಧಾನ ಆಗಲಿಲ್ಲ, ನಾನೀಗ ಮತ್ತೆ ಬಂದು ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿ ತನ್ನದೇ ವೆಚ್ಚದಲ್ಲಿ ಬಂದು ತಾನಿಲ್ಲಿ ಹಾಡ್ಬಿಟ್ಟು ಹೋದಂಥ ಒಂದು ಗುಣ. ಈ ಎಲ್ಲ ನೋಡಿದಾಗ ಒಬ್ಬ ಕಲಾವಿದನಿಗೆ ಇರಬೇಕಾದಂಥ ಕಲೆಯ ಹೊರತಾದ ಅದ್ಭುತವಾದ ವಿಶೇಷಣಗಳು ಈ ಒಂದು ಚಿಕ್ಕ ಇನ್ಸಿಡೆಂಟಿಂದನೇ ಗೊತ್ತಾಗುತ್ತೆ. ಇವತ್ತಿಗೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರ ಹಿಟ್ಟಾಗಿ 26 ವರ್ಷಗಳಾಗ್ತಾ ಬಂತು. ಅದರ ಸಂಗೀತ ನಿರ್ದೇಶನಕ್ಕೆ, ಸಾಹಿತ್ಯಕ್ಕೆ ರಾಜ್ಯ ಪ್ರಶಸ್ತಿ, ಫಿಲ್ಮ್ಫೇರ್ ಪ್ರಶಸ್ತಿ ಏನೇನೋ ಬಂತು. ಆದರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಲ್ಲಿ ಈಗಲೂ ಆ ಹಾಡುಗಳನ್ನ ಜನ ಕೇಳ್ತಾರೆ. ಬಾನುಲಿಗಳಲ್ಲಿ ಆ ಹಾಡು ಬರುತ್ತೆ, ಅದನ್ನು ಇಷ್ಟಪಟ್ಟು ಪೂರ್ತಿ ಕೇಳ್ತಾರೆ ಹಾಡನ್ನ ಅನ್ನೋದು ಜನಗಳಿಗೆ, ಅವರ ವ್ಯವಧಾನಕ್ಕೆ ನಾವು ಯಾವಾಗಲೂ ಕೃತಜ್ಞರಾಗಿರಬೇಕು ಅಂತ ಅನಿಸುತ್ತೆ. ಈ ಥರ ಒಂದೊಂದು ಹಾಡಿನ ಹಿಂದೆ ಕೂಡ ಒಬ್ಬ ಕಲಾವಿದನ ಅದನ್ನು ಒಂದು ತಪಸ್ಸನ್ನೇ ಮಾಡಿರ್ತಾನೆ. ಅದು ಕೇವಲ 5 ನಿಮಿಷದ ಹಾಡಾಗಿದ್ದರೂ ಕೂಡ ಅಷ್ಟು ಪ್ರಯಾಸ ಪಟ್ಕೊಂಡು ಬಂದು ತನ್ನ ತೃಪ್ತಿಗೋಸ್ಕರ, ತನ್ನ ಆತ್ಮತೃಪ್ತಿಗೋಸ್ಕರ, ತನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ತಾನು ಇನ್ನೊಮ್ಮೆ ಹಾಡಿ ಯಾರಿಗೂ ತೊಂದರೆ ಆಗದಂಗೆ ನಡ್ಕೊಳ್ಳುವಂಥ ಒಂದು ರೀತಿ ನಿಜವಾಗ್ಲೂ ಎಲ್ಲರೂ ಅಳವಡಿಸ್ಕೋಬೇಕಾದಂಥದ್ದು. ಹೀಗಾಗಿ SPB ಅಂತ ಅವರು ಅಜರಾಮರರಾಗಿರ್ತಾರೆ. ಹಾಗಾಗಿ ಅಂಥವರ ಗುಣ, ಅಂಥವರ ತನ ಸೇರೋದ್ರಿಂದಲೇ ಈ ಹಾಡುಗಳು 4 ದಿನ ಹೆಚ್ಚು ಬಾಳುತ್ತೆ, ಹೆಚ್ಚು ಜನಕ್ಕೆ ಇಷ್ಟ ಆಗುತ್ತೆ. ವಿ ಮಿಸ್ ಯು SPB ಸರ್. ಬಟ್ ನಾನು ಯಾಕೆ ಸರ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳಿ? ನೀವು ಅಜರಾಮರ, ನೀವು ಯಾವತ್ತೂ ದಿವಂಗತ ಅಲ್ಲ, ನೀವು ಜೀವಂತ. ಎಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ನಿಮ್ಮ ಈ ಪ್ರೀತಿಯ ಪ್ರೇಮಕವಿ ಕೆ ಕಲ್ಯಾಣ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ, ನಿಮ್ಮ ದಿಲ್ ಬಟನ್ ಒತ್ತಿ.